ಪತ್ನಿಯನ್ನು ಕೊಂದು ಪೊಲೀಸರಿಗೆ ಶರಣಾದ ಪತಿ. ಕೆಜಿಎಫ್ ಜಿಲ್ಲೆಯ ಉರಿಗಾಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಸ್ಥಳದಲ್ಲಿ 22ರಂದು ರಾತ್ರಿ ಸಮಯದಲ್ಲಿ ಗೋಪಿನಾಥ್ ಎಂಬಾತನು ತನ್ನ ಪತ್ನಿಯಾದ ಈಶ್ವರಮ್ಮ ಎಂಬಾಕೆಯನ್ನು ಕೊಲೆ ಮಾಡಿ ಶರಣಾಗಿರುತ್ತಾರೆ. ಏಪ್ರಿಲ್ 22ರಂದು ಫಿರ್ಯಾದಿದಾರರಾದ ಅಶ್ವತ್ಥನಾರಾಯಣರವರು ಉರಿಗಾಂ ಪೊಲೀಸ್ ಠಾಣೆಯಲ್ಲಿ ತನ್ನ ತಂಗಿ ಈಶ್ವರಮ್ಮ 46 ವರ್ಷರವರ ಗಂಡ ಗೋಪಿನಾಥ್ ಎಂಬಾತನು ಹೆಂಡತಿಯ ಮೇಲೆ ಅನುಮಾನವಿದ್ದುದರಿಂದ ಉರಿಗಾಂನಿಂದ ದೊಡ್ಡವಲಗಮಾದಿ ಗ್ರಾಮಕ್ಕೆ ಹೋಗುವ ರಸ್ತೆಯ ಬಳಿ ಐಆರ್ಬಿ ಸ್ಥಳದಲ್ಲಿ ಹರಿತವಾದ ಆಯುಧದಿಂದ ಕೊಲೆ ಮಾಡಿರುವುದಾಗಿ ನೀಡಿದ ದೂರಿನ ಮೇರೆಗೆ ಈ ಪ್ರಕರಣದ ದಾಖಲಾಗಿ ತನಿಖೆ ಕೈಗೊಂಡಿರುತ್ತಾರೆ. ಈ ಪ್ರಕರಣದ ಆರೋಪಿಯಾದ ಗೋಪಿನಾಥ್ ಬಿನ್ ತಿಮ್ಮಪ್ಪ 50 ವರ್ಷ, ಉದ್ಯೋಗ ಟೈಲರ್, 64, ಪೆದ್ದೂರು ಗ್ರಾಮ, ಶಾಂತಿಪುರಂ ಮಂಡಲಂ, ಕುಪ್ಪಂ ತಾಲೂಕರವರು ಆಂಧ್ರಪ್ರದೇಶದ ರಾಳ್ಳಬೂದಗೂರು ಪೊಲೀಸ್ ಠಾಣೆಯಲ್ಲಿ ಈ ಕೊಲೆಯ ಪ್ರಕರಣದಲ್ಲಿ ಶರಣಾಗಿದ್ದು, ಆರೋಪಿಯನ್ನು ಆಂಡರ್ಸನ್ ಪೇಟೆ ಪೊಲೀಸ್ ಠಾಣೆಯ ಪಿಎಸ್ಐ ಮಂಜುನಾಥ್ ಬೀರವರು ವಶಕ್ಕೆ ಪಡೆದು ನಂತರ ಉರಿಗಾಂ ಸಿಪಿಐ ಮಾರ್ಕೊಂಡೆಯವರ ಬಳಿ ಮುಂದಿನ ತನಿಖೆಯ ಸಲುವಾಗಿ ಹಾಜರುಪಡಿಸಿದ್ದು, ಸದರಿ ಆರೋಪಿಯನ್ನು ದಸ್ತಗಿರಿ ಮಾಡಿ ಒಂದು ದ್ವಿಚಕ್ರ ವಾಹನ ಹಾಗೂ ಹರಿತವಾದ ಆಯುಧವನ್ನು ವಶಕ್ಕೆ ಪಡೆದು ಕಾನೂನು ಕ್ರಮ ವಹಿಸಿರುತ್ತಾರೆ. ನಿನ್ನೆ ರಾತ್ರಿ ಉರಿಗಾಂ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು. ಆ ಕೊಲೆ ಪ್ರಕರಣದಲ್ಲಿ ಅಕ್ಯೂಸ್ಡ್ ಗೋಪಿನಾಥ್ ಸನ್ ಆಫ್ ತಿಮ್ಮಪ್ಪ 46 year old, ಪೆದ್ದೂರ್ ವಿಲೇಜ್, ಕುಪ್ಪಂ ತಾಲೂಕು, ಬೈ ಪ್ರೊಫೆಷನ್ ಈಸ್ ಟೇಲರ್. ಅವರು ಅವ್ರದ್ದು ವೈಫ್ದು ಕೊಲೆ ಮಾಡಿದ್ದಾರೆ. ವೈಫ್ ಹೆಸರು ಈಶ್ವರಮ್ಮ, ವೈಫ್ ಆಫ್ ಗೋಪಿನಾಥ್, 40 years, ಸೇಮ್ ಪೆದ್ದೂರ್ ವಿಲೇಜ್. ಈ ಕೊಲೆ ಪ್ರಕರಣ ರಾತ್ರಿ 6:30-7 ಗಂಟೆ ಮಧ್ಯದಲ್ಲಿ ಆಗಿರ್ಬೋದು. ನಮಗೆ ಮಾಹಿತಿ 9 ಗಂಟೆಗೆ ಬಂದಿತ್ತು. ಅದಾದ ನಂತರ ನಾವು ಪ್ರಕರಣ ದಾಖಲೆ ಮಾಡಿದ್ದೀವಿ. ಈ ಕೊಲೆ ಮಾಡಿದ ನಂತರ ಆರೋಪಿ ಗೋಪಿನಾಥ್ ಆಂಧ್ರ ಪ್ರದೇಶದಲ್ಲಿ ರಾಲೇಬೂದಿಗೂರು ಪೊಲೀಸ್ ಸ್ಟೇಷನಲ್ಲಿ ಸರೆಂಡರ್ ಮಾಡಿದ್ದಾರೆ. ಅಲ್ಲಿ ಯಾವ ವೆಪನ್ ಯೂಸ್ ಮಾಡಿದ್ದಾರೆ, ಒಂದು ಮಚ್ಚಿ ಯೂಸ್ ಮಾಡಿದ್ದಾರೆ ಮತ್ತು ಬೈಕ್, ಅದ್ರ ಜೊತೆಗೆ ಆ ಪೊಲೀಸ್ ಸ್ಟೇಷನಲ್ಲಿ ಸರೆಂಡರ್ ಮಾಡಿದ್ದಾರೆ. ಆ ಸರೆಂಡರ್ ಮಾಡಿದ ನಂತರ ಪೊಲೀಸ್ ಸ್ಟೇಷನಿಂದ ನಮಗೆ ಮಾಹಿತಿ ಬಂದಿತ್ತು. ಅದು ಮಾಹಿತಿ ಬಂದ ನಂತರ ನಾವು ಅವರಿಗೆ ಸೆಕ್ಯೂರ್ ಮಾಡಿ ಮುಂದಿನ ಪ್ರೊಸೀಜರ್ ಮಾಡಿದ್ದೀವಿ. ಇದು ಕಾರಣ ಏನಿತ್ತು, ಇದು ಗಂಡಗೆ ಅವ್ರ ವೈಫ್ ಮೇಲೆ ಅನುಮಾನ ಇತ್ತು. ಆ ಕಾರಣದಿಂದ ಪದೇ ಪದೇ ಜಗಳ ಆಗ್ತಾ ಇತ್ತು. ಇವರು ಕುಪ್ಪಂನಿಂದ ಈ ಬಂಗಾರಪೇಟೆಯಲ್ಲಿ ಅಕ್ಯೂಸ್ಡ್ ಸಿಸ್ಟರ್ ಮನೆಗೆ ಬಂದಿದ್ದಾರೆ. ಆವಾಗ ವಾಪಸ್ ಹೋಗುವಾಗ IRB ಲ್ಯಾಂಡ್ ಇದೆ KGFಲ್ಲಿ, ಆ ಲ್ಯಾಂಡ್ ಹತ್ತಿರ ಅವ್ರದ್ದು ಗಲಾಟೆ ಆಗಿತ್ತು. ಆ ಗಲಾಟೆ ಸಮಯದಲ್ಲಿ ಇದು ಮಚ್ಚು ತಗೊಂಡು ಅವರು ಹೆಂಡತಿಗೆ ಹೊಡಿದ್ದಾರೆ. ಅದು ಆದ ನಂತರ ನಾವು ಸ್ಪಾಟ್ ವಿಸಿಟ್ ಮಾಡಿ ಮುಂದಿನ ಕ್ರಮ ತಗೊಂಡಿದ್ದೇವೆ.